ಅದಾದಮೇಲೆ ತಾವು ನೋಡಿರ್ಬೋದು, ಭಾಳ ದೊಡ್ಡ ಮೆರವಣಿಗೆ ನಮ್ಮ ನಿರೀಕ್ಷೆ ಮೀರಿ ಏನು ನಾವು 7-8 ಸಾವಿರ ಜನ ಅಂದ್ಕೊಂಡಿದ್ವಿ, ಅದಕ್ಕಿಂತಲೂ ಮೀರಿ ಜನ ಇವತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಹೂವಿನ ಪಲ್ಲಕ್ಕಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಮೆರವಣಿಗೆ, ಜೊತೆಯಲ್ಲಿ ಒಂಟೆಗಳು, ಕೆಂಪೇಗೌಡ ವೇಷಧಾರಿಗಳು, ಕುದುರೆಗಳು, ವಿಶೇಷವಾಗಿ ಬಂಡಿ ಎತ್ತನ್ನು ಕೂಡ ಮೆರವಣಿಗೆಗಳು, ಸುಮಾರು 10ಕ್ಕೂ ಹೆಚ್ಚು ವಾದ್ಯಗಳು, ಎಲ್ಲ ಜಾತಿಯ ಸಂಘಟನೆಯ ಪ್ರಮುಖರು, ಅಧಿಕಾರಿಗಳು ಎಲ್ಲ ಕೂಡ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಒಂದು ನೋವು ತರ್ತಕ್ಕಂಥದ್ದು, ಯಾವುದೇ ನಮ್ಮ ಸಭೆ ಸಮಾರಂಭಗಳು ಇಷ್ಟೊಂದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ಇರಲಿಲ್ಲ, ಬಂದೋಬಸ್ತ್ ಇರಲಿಲ್ಲ. ಅಂದರೆ ಇವತ್ತು ಒಂದು ರೀತಿ ಗೊಂದಲದ ವಾತಾವರಣವನ್ನು ಯಾರೇ ನಿರ್ಮಾಣ ಮಾಡಿರ್ಬೋದು. ಇದು ಸರಿ ಇಲ್ಲ. ದಯವಿಟ್ಟು ಮುಂದಿನ ಬಾರಿ ಆದರೂ ನಮ್ಮ ಜೊತೆಯಲ್ಲಿ ಸೇರಿಕೊಡ್ರಿ. ಸುಧಾಕರ್ನೇನು ಭಾಳ ನಂಬಕ್ಕೆ ಹೋಗೋದು ಬೇಡ. ಪರ್ಮನೆಂಟಾಗಿ ಏನು ಅವ್ರು ಇಲ್ಲೇನು ಲೋಕಸಭಾ ಸದಸ್ಯರಾಗಿರಲ್ಲ. ಏನೇ ಇದ್ದರೂ ನಾವು ಯಲಾಂಗದವ್ರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡೋಣ. ನನಗೆ ಯಾರ ಮೇಲೆ ಆಗಲಿ, ಕಾಂಗ್ರೆಸ್ ಅಂತ JDS ಅಂತಾಗಲಿ ಎಲೆಕ್ಷನಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ. ಮುಂದಿನ ಬಾರಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇನ್ನೂ ಅದ್ದೂರಿಯಾದಂಥ ಒಟ್ಟಾದ ಕಾರ್ಯಕ್ರಮವನ್ನು ಮಾಡೋಣ. ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಊರು. ಈ ಊರಲ್ಲೇ 2 ಕೆಂಪೇಗೌಡ ಜಯಂತ್ಯೋತ್ಸವ ಆಯಿತು ಅಂತಂದರೆ ಬೆಂಗಳೂರಲ್ಲಿ ಮತ್ತು ರಾಜ್ಯದ ಜನಗಳ ದೃಷ್ಟಿಯಲ್ಲಿ ಒಂದು ರೀತಿ ನಮಗೆ ಯಲಹಂಕದ ಬಗ್ಗೆ ತಪ್ಪು ಅರ್ಥದಲ್ಲಿ ನೋಡ್ತಾರೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಅದಾದಮೇಲೆ ತಾವು ನೋಡಿರ್ಬೋದು, ಭಾಳ ದೊಡ್ಡ ಮೆರವಣಿಗೆ ನಮ್ಮ ನಿರೀಕ್ಷೆ ಮೀರಿ ಏನು ನಾವು 7-8 ಸಾವಿರ ಜನ ಅಂದ್ಕೊಂಡಿದ್ವಿ, ಅದಕ್ಕಿಂತಲೂ ಮೀರಿ ಜನ ಇವತ್ತು ಮೆರವಣಿಗೆಯಲ್ಲಿ ಭಾಗವಹಿಸಿದರು. ಹೂವಿನ ಪಲ್ಲಕ್ಕಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಮೆರವಣಿಗೆ, ಜೊತೆಯಲ್ಲಿ ಒಂಟೆಗಳು, ಕೆಂಪೇಗೌಡ ವೇಷಧಾರಿಗಳು, ಕುದುರೆಗಳು, ವಿಶೇಷವಾಗಿ ಬಂಡಿ ಎತ್ತನ್ನು ಕೂಡ ಮೆರವಣಿಗೆಗಳು, ಸುಮಾರು 10ಕ್ಕೂ ಹೆಚ್ಚು ವಾದ್ಯಗಳು, ಎಲ್ಲ ಜಾತಿಯ ಸಂಘಟನೆಯ ಪ್ರಮುಖರು, ಅಧಿಕಾರಿಗಳು ಎಲ್ಲ ಕೂಡ ಸೇರಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ವಿ. ಒಂದು ನೋವು ತರ್ತಕ್ಕಂಥದ್ದು, ಯಾವುದೇ ನಮ್ಮ ಸಭೆ ಸಮಾರಂಭಗಳು ಇಷ್ಟೊಂದು ಪೊಲೀಸ್ ಇಲಾಖೆಯ ವ್ಯವಸ್ಥೆ ಇರಲಿಲ್ಲ, ಬಂದೋಬಸ್ತ್ ಇರಲಿಲ್ಲ. ಅಂದರೆ ಇವತ್ತು ಒಂದು ರೀತಿ ಗೊಂದಲದ ವಾತಾವರಣವನ್ನು ಯಾರೇ ನಿರ್ಮಾಣ ಮಾಡಿರ್ಬೋದು. ಇದು ಸರಿ ಇಲ್ಲ. ದಯವಿಟ್ಟು ಮುಂದಿನ ಬಾರಿ ಆದರೂ ನಮ್ಮ ಜೊತೆಯಲ್ಲಿ ಸೇರಿಕೊಡ್ರಿ. ಸುಧಾಕರ್ನೇನು ಭಾಳ ನಂಬಕ್ಕೆ ಹೋಗೋದು ಬೇಡ. ಪರ್ಮನೆಂಟಾಗಿ ಏನು ಅವ್ರು ಇಲ್ಲೇನು ಲೋಕಸಭಾ ಸದಸ್ಯರಾಗಿರಲ್ಲ. ಏನೇ ಇದ್ದರೂ ನಾವು ಯಲಾಂಗದವ್ರು ಒಟ್ಟಾಗಿ ಸೇರಿ ಈ ಕಾರ್ಯಕ್ರಮವನ್ನು ಮಾಡೋಣ. ನನಗೆ ಯಾರ ಮೇಲೆ ಆಗಲಿ, ಕಾಂಗ್ರೆಸ್ ಅಂತ JDS ಅಂತಾಗಲಿ ಎಲೆಕ್ಷನಲ್ಲಿ ಬಿಟ್ಟರೆ ಬೇರೆ ಟೈಮಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಕೆಲಸವನ್ನು ಮಾಡೋಣ. ಮುಂದಿನ ಬಾರಿ ನೀವು ಕೂಡ ನಮ್ಮ ಜೊತೆಯಲ್ಲಿ ಸೇರಿಕೊಂಡು ಇನ್ನೂ ಅದ್ದೂರಿಯಾದಂಥ ಒಟ್ಟಾದ ಕಾರ್ಯಕ್ರಮವನ್ನು ಮಾಡೋಣ. ತಪ್ಪು ಸಂದೇಶ ಹೋಗಬಾರ್ದು. ಯಾಕಂದರೆ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಊರು. ಈ ಊರಲ್ಲೇ 2 ಕೆಂಪೇಗೌಡ ಜಯಂತ್ಯೋತ್ಸವ ಆಯಿತು ಅಂತಂದರೆ ಬೆಂಗಳೂರಲ್ಲಿ ಮತ್ತು ರಾಜ್ಯದ ಜನಗಳ ದೃಷ್ಟಿಯಲ್ಲಿ ಒಂದು ರೀತಿ ನಮಗೆ ಯಲಹಂಕದ ಬಗ್ಗೆ ತಪ್ಪು ಅರ್ಥದಲ್ಲಿ ನೋಡ್ತಾರೆ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾಯಿದ್ದೀನಿ.